ನಮಸ್ತೆ, ಹ್ಯಾಪಿ ಲೈಫ್ಗೆ ಸ್ವಾಗತ. ನಾನು ಶುಭಶ್ರೀ ಶಿವಕುಮಾರ್. ಇವತ್ತಿನ ವಿಡಿಯೋ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಶ್ರೀಶೈಲಂ ಮಲ್ಲಿಕಾರ್ಜುನ ದೇವಸ್ಥಾನದ ಬಗ್ಗೆ. ಅದಕ್ಕಿಂತ ಮೊದಲು ನಾನೀಗ ಹೋಗುವ ದಾರಿಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ. ಈ ದೇವಸ್ಥಾನ ಇರುವಂಥದ್ದು ಪೂರ್ವಘಟ್ಟ ಸಾಲಿನಲ್ಲಿರುವ ನಲ್ಲಮಲ್ಲ ಕಾಡಿನೊಳಗೆ. ಮೊದಲಿಗೆ ನಾವು ಪಶ್ಚಿಮ ಘಟ್ಟ ಮತ್ತು ಪೂರ್ವಘಟ್ಟಕ್ಕಿರುವ ಮುಖ್ಯ ವ್ಯತ್ಯಾಸಗಳನ್ನು ನೋಡುವ. ಪಶ್ಚಿಮ ಘಟ್ಟದಲ್ಲಿರುವುದು ನಿತ್ಯ ಹರಿದ್ವರ್ಣದ ಕಾಡಾದರೆ ಪೂರ್ವಘಟ್ಟದಲ್ಲಿರುವುದು ಎಲೆಯುದುರಿಸುವ ಕಾಡುಗಳು. ಅಂದರೆ ಇಲ್ಲಿರುವ ಮರಗಳು ಮಾರ್ಚ್ ಏಪ್ರಿಲ್ ತಿಂಗಳಿಗಾಗುವಾಗ ಸಂಪೂರ್ಣ ಎಲೆ ಉದುರಿಸ್ತವೆ. ಪಶ್ಚಿಮ ಘಟ್ಟದಲ್ಲಿ ಒಂದು ವರ್ಷದಲ್ಲಿ ಬೀಳುವ ಮಳೆಯ ಪ್ರಮಾಣ ಸರಾಸರಿ 1000 mm-ಗಿಂತ 2500 mm ವರೆಗೆ. ಆದರೆ ಇಲ್ಲಿ ಪೂರ್ವಘಟ್ಟದಲ್ಲಿ ಇದು 1000 mm-ಗಿಂತ ಕಡಿಮೆ ಆಗಿರ್ತದೆ. ಹೀಗಿರುವ ಪೂರ್ವಘಟ್ಟ ಸಾಲಿನಲ್ಲಿ ನಲ್ಲಮಲ ಫಾರೆಸ್ಟ್ ಅಂತ ಒಂದು ಸ್ವಲ್ಪ ಭಾಗಕ್ಕೆ ಹೇಳ್ತಾರೆ. ಒಟ್ಟು 3728 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಇರುವ ಈ ನಲ್ಲಮಲ ಕಾಡು ಆಂಧ್ರ ಪ್ರದೇಶದ 5 ಜಿಲ್ಲೆಯಲ್ಲಿ ಹರಡಿಕೊಂಡುಂಟು. ಈ ನಲ್ಲಮಲ ಕಾಡಿನೊಳಗೆ ಅನೇಕ ಚರಿತ್ರೆಗಳು ಅಡಗಿಕೊಂಡುಂಟು ಅಂತ ಹೇಳ್ತಾರೆ. ಕ್ರಿಸ್ತಪೂರ್ವ 300 ವರ್ಷಗಳಷ್ಟು ಹಳೆಯದು ಅಂತ ನಂಬಲಾದ ಕೋಟೆಯ ಅವಶೇಷ, 161 ಕಿಲೋಮೀಟರ್ ಉದ್ದದ ಒಂದು ಗೋಡೆಯ ಅವಶೇಷ ಇತ್ಯಾದಿ ಉಂಟಂತೆ ಈ ಕಾಡಿನೊಳಗೆ. ಆ ಜಾಗಕ್ಕೆ ನಿರ್ಜೀವಪುರಂ ಅಂತಲೇ ಹೆಸರಿಟ್ಟಿದ್ದಾರಂತೆ. ಈ ನಲ್ಲಮಲ ಕಾಡಿನ ಒಳಗಿರುವುದು ನಾಗಾರ್ಜುನ ಸಾಗರ ಹುಲಿ ಸಂರಕ್ಷಣಾ ಅರಣ್ಯ. ಇದು ನಮ್ಮ ದೇಶದ ಅತಿ ದೊಡ್ಡ ಹುಲಿ ಸಂರಕ್ಷಿತ ಅರಣ್ಯ ಆಗಿರ್ತದೆ. ನಾಗಾರ್ಜುನ ಸಾಗರ ಟೈಗರ್ ರಿಸರ್ವ್ನ ಮಧ್ಯದಲ್ಲಿ ಉಂಟು ನಾವೀಗ ಹೋಗ್ತಾ ಇರುವ ಶ್ರೀಶೈಲಂ ದೇವಸ್ಥಾನ. ಇಲ್ಲಿಗೆ ಹೋಗಲಿಕ್ಕೆ ನಾವು 150 ಕಿಲೋಮೀಟರ್ಗಳಷ್ಟು ದೂರ ಕಾಡಿನೊಳಗೆ ಪ್ರಯಾಣ ಮಾಡಬೇಕಾಗ್ತದೆ. ಒಂದು ಬೆಟ್ಟ ಹತ್ತೋದು, ಒಂದು ಬೆಟ್ಟ ಇಳಿಯೋದು, ಹೀಗೆ ಮಾರ್ಗ ಸಾಗ್ತದೆ. ನಮ್ಮ ಪಶ್ಚಿಮ ಘಟ್ಟದಲ್ಲಿ ಆದರೆ ಬೆಟ್ಟಗಳೆಲ್ಲ ಎತ್ತರ ಇರುವಂಥದ್ದು, ಅಂದರೆ 900 ಮೀಟರಿಂದ 1600 ಮೀಟರ್ ತನಕ ಎತ್ತರ ಇರ್ತದೆ. ಆದರೆ ಪೂರ್ವಘಟ್ಟದಲ್ಲಿ ಹಾಗಲ್ಲ, ಅತಿ ಎತ್ತರದ ಬೆಟ್ಟವೇ 600 ಮೀಟರ್ ಎತ್ತರ ಇರುವಂಥದ್ದು. ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕ ಬೆಟ್ಟಗಳೇ ಇರುವಂಥದ್ದು. ಇಲ್ಲಿ ಮಾರ್ಗ ಒಳ್ಳೆದುಂಟು, ಆದರೆ ಈ 150 ಕಿಲೋಮೀಟರ್ನ ಉದ್ದಕ್ಕೂ ನಮಗೆ ಮಾರ್ಗದ ಬದಿ ಆಚೀಚೆ ದೃಶ್ಯಗಳು ಒಂದೇ ರೀತಿ ಇರ್ತದೆ. ದಾರಿಯಲ್ಲಿ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ, ಇಲ್ಲಿ ವಾಹನಗಳನ್ನು ನಿಲ್ಲಿಸಬೇಡಿ ಅಂತ. ಯಾಕೆಂದರೆ ಹುಲಿ ಸಂರಕ್ಷಿತ ಅರಣ್ಯ ಅಲ್ವಾ, ಅದು ಹುಲಿಗಳು ಬರುವ ಸಾಧ್ಯತೆ ಉಂಟು ಅಂತ. ಹಾಗಾಗಿ ಈ ಪ್ರಯಾಣ ನಮಗೆ ಸ್ವಲ್ಪ ಹೊತ್ತಿನಲ್ಲೇ ಬೋರ್ ಅಂತ ಅನ್ನಿಸ್ತದೆ. ಸಂಜೆ 7 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಈ ಮಾರ್ಗದಲ್ಲಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಇನ್ನೊಂದು ಮುಖ್ಯ ವಿಚಾರ ನೆನಪಿಟ್ಕೊಳ್ಬೇಕಾದದ್ದು ಎಂತ ಅಂದರೆ, ಶ್ರೀಶೈಲ ಬೆಟ್ಟ ಹತ್ತಿದ ಮೇಲೆ ಅಲ್ಲಿ ಯಾವುದೇ ಪ್ರೈವೇಟ್ ಹೋಟೆಲ್ ಇಲ್ಲ. ಎಲ್ಲ ಲಾಡ್ಜ್ಗಳು AP ಟೂರಿಸಂ ಡಿಪಾರ್ಟ್ಮೆಂಟ್ ಅಥವಾ ದೇವಸ್ಥಾನದ ಅಡಿಯಲ್ಲಿ ಬರುವಂತಹ ಲಾಡ್ಜ್ಗಳೇ ಆಗಿರ್ತವೆ. ಮತ್ತು ಇಲ್ಲಿ ಉಳ್ಕೊಳ್ಳಿಕ್ಕೆ ಮೊದಲೇ ಆನ್ಲೈನ್ನಲ್ಲಿ ಬುಕ್ಕಿಂಗ್ ಮಾಡಬೇಕು. ಮತ್ತು ಬುಕ್ಕಿಂಗ್ ಆದ ಬಗೆಗಿನ ರಶೀದಿ ಸಾಫ್ಟ್ ಕಾಪಿ ಇದ್ರೆ ಸಾಕಾಗೋದಿಲ್ಲ, ಪ್ರಿಂಟ್ಔಟೇ ಬೇಕು ಅಂತ ಅವ್ರು ಕೇಳ್ತಾರೆ. ಬುಕ್ ಮಾಡದೇ ಹೋದವರಿಗೆ ಡಾರ್ಮಿಟರಿಗಳು ಮತ್ತು ಛತ್ರಗಳು ಬೇಕಾದಷ್ಟು ಉಂಟು. ಬೆಂಗಳೂರಿನಿಂದ ಶ್ರೀಶೈಲಂಗಿರುವ ದೂರ 530 ಕಿಲೋಮೀಟರ್. ಇದರಲ್ಲಿ ಕೊನೆಯ 150 ಕಿಲೋಮೀಟರ್ ಘಾಟ್ ರೋಡ್. ನೋಡಿ, ನಾವು ಶ್ರೀಶೈಲಕ್ಕೆ ಮುಟ್ಟುವಾಗ ಸಂಜೆಯಾಗಿದೆ. ಶ್ರೀಶೈಲ ಶಿಖರಂ ದೃಷ್ಟ್ವಾ ಪುನರ್ಜನ್ಮಂ ನ ವಿದ್ಯತೆ ಅಂತ ಹೇಳ್ತದೆ ಒಂದು ವಾಕ್ಯ. ಶ್ರೀಶೈಲ ಶಿಖರ ದರ್ಶನದಿಂದ ಮೋಕ್ಷ ಸಿಗ್ತದೆ ಅಂತ ಸ್ಕಂದ ಪುರಾಣದಲ್ಲಿ ಹೇಳಿದೆ ಅಂತೆ. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಮಲ್ಲಿಕಾರ್ಜುನ ದೇವಸ್ಥಾನ ಮತ್ತು 18 ಮುಖ್ಯ ಶಕ್ತಿಪೀಠಗಳಲ್ಲಿ ಒಂದಾದ ಭ್ರಮರಾಂಬಿಕಾ ದೇವಿಯ ದೇವಸ್ಥಾನ ಎರಡೂ ಕೂಡ ಒಂದೇ ಆವರಣದೊಳಗೆ ಉಂಟು ಇಲ್ಲಿ. ಅದು ಇಲ್ಲಿನ ವಿಶೇಷ. ಅಗಸ್ತ್ಯ ಮುನಿಗಳು, ಭಾರದ್ವಾಜ ಮುನಿಗಳು, ಪಂಚಪಾಂಡವರು ಮೊದಲಾದವರು ಇಲ್ಲಿಗೆ ಬಂದು ಶಿವನನ್ನು ಆರಾಧಿಸಿದ್ದಾರೆ ಅಂತ ಶಾಸ್ತ್ರ ಪುರಾಣಗಳು ಹೇಳ್ತವೆ. ಆದಿಗುರು ಶಂಕರಾಚಾರ್ಯರು ಇಲ್ಲಿ ಬಂದು ಶಿವಾನಂದ ಲಹರಿ ಕೃತಿಯನ್ನು ರಚಿಸಿದ್ದು, ಅಕ್ಕ ಮಹಾದೇವಿ ಇಲ್ಲಿ ಬಂದು ಧ್ಯಾನ ಮಾಡಿ ಬ್ರಹ್ಮಜ್ಞಾನವನ್ನು ಪಡೆದದ್ದು, ಮತ್ತು ಶಿವಾಜಿ ಮಹಾರಾಜರು ಇಲ್ಲಿ ಬಂದು ದೇವತಾರಾಧನೆ ಮಾಡಿದ್ದು ಎಲ್ಲವೂ ಇತಿಹಾಸ. ಅಕ್ಕ ಮಹಾದೇವಿ ಮಲ್ಲಮ್ಮ, ಅಲ್ಲಮ ಪ್ರಭು, ಸಿದ್ದರಾಮೇಶ್ವರಂತಹ ಶರಣರು ತಮ್ಮ ಆಧ್ಯಾತ್ಮಿಕ ಸಾಧನೆಗಾಗಿ ಆರಿಸಿಕೊಂಡದ್ದು ಈ ಜಾಗವನ್ನು. ನಾವಲ್ಲಿಗೆ ತಲುಪುವಾಗಲೇ ಸಂಜೆ ಆದ ಕಾರಣ ನಾವು ರೂಮಲ್ಲಿ ಲಗೇಜ್ ಎಲ್ಲ ಇಟ್ಟು ಮತ್ತು ಹೋಟೆಲ್ಗೆ ಬಂದು ಊಟ ಮಾಡಿ ಮತ್ತು ನಾವು ರೂಮಿಗೆ ಹೋಗಿ ರೆಸ್ಟ್ ತಗೊಂಡಿದ್ದೇವೆ. ಮತ್ತು ಬೆಳಗ್ಗೆ 4 ಗಂಟೆಗೆ ನಾವು ದೇವಸ್ಥಾನಕ್ಕೆ ತಲುಪಿದ್ದೇವೆ. ಈಗ ನೀವು ನೋಡ್ತಾ ಇರೋದು ಸಾಕ್ಷಿ ಗಣಪತಿ ದೇವಸ್ಥಾನ. ಇಲ್ಲಿ ಇರುವ ಗಣಪತಿಯ ಮೂರ್ತಿಯ ಕೈಯಲ್ಲಿ ತಾಳೆಗರಿ ಮತ್ತು ಲೇಖನಿ ಉಂಟು. ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬಿಕೆಯನ್ನು ಯಾರು ಸಂದರ್ಶಿಸುತ್ತಾರೆ ಅಂತ ಈ ಗಣಪತಿ ಲೆಕ್ಕ ಬರೆದಿಡ್ತಾನೆ ಅಂತ ಒಂದು ಮಾತುಂಟು. ನಾವು ಬೆಳಗ್ಗೆ 4 ಗಂಟೆಗೆ ಮುಖ್ಯ ದೇವಸ್ಥಾನಕ್ಕೆ ಹೋಗಿ ಅಷ್ಟೊತ್ತಿಗೆ ತುಂಬ ಕ್ಯೂ ಇರಲಿಲ್ಲ. ಅಲ್ಲಿ ಒಂದು 6 ಗಂಟೆ ಹೊತ್ತಿಗೆ ನಾವು ಹೊರಗೆ ಬಂದಿದ್ದೇವೆ. ಮತ್ತು ಸಾಕ್ಷಿ ಗಣಪತಿಯನ್ನು ಸಂದರ್ಶಿಸಿ ಈಗ ನಾವು ಹೋಗ್ತಾ ಇರೋದು ಪಾತಾಳಗಂಗಕ್ಕೆ. ಪಾತಾಳಗಂಗಾ ಸ್ನಾನಘಟ್ಟದ ಹೆಸರು. ಅಲ್ಲಿ ಹರಿತಾ ಇರೋದು ಕೃಷ್ಣಾ ನದಿ. ನಾವೇ ಪಾತಾಳಗಂಗಾ
ಇಲ್ಲಿಂದ ಸುಮಾರು 600 ಮೆಟ್ಲುಗಳಷ್ಟು ಇಳಿದು ಹೋಗಬೇಕು ನದಿಗೆ. ಮೆಟ್ಲು ಇಳಿಲಿಕ್ಕಾಗದವರಿಗೆ ಇಲ್ಲಿ ರೋಪ್ ವೇಯ ವ್ಯವಸ್ಥೆ ಉಂಟು. ಆದರೆ ನಾವು ಹೋದ ದಿವಸ ದುರಸ್ತಿ ಕಾರ್ಯ ನಡೀತಾ ಇತ್ತು, ಹಾಗಾಗಿ ರೋಪ್ ವೇ ಇರಲಿಲ್ಲ. ಮಗನನ್ನು ಕರ್ಕೊಂಡು ಮೆಟ್ಲು ಇಳಿಯೋದು ಹತ್ತಿ ಮಾಡೋದು ಕಷ್ಟ ಅಂತ ಅನಿಸಿತು ನಮಗೆ. ಹಾಗಾಗಿ ನಾವು ಇಲ್ಲಿಂದಲೇ ವಾಪಸ್ ಬಂದೆವು. ಇಲ್ಲಿಂದ ಅರ್ಧ ಗಂಟೆ ಬೋಟಿನಲ್ಲಿ ಹೋದರೆ ಅಲ್ಲಿ ಅಕ್ಕ ಮಹಾದೇವಿ ಧ್ಯಾನ ಮಾಡಿದ ಗುಹೆ ಉಂಟಂತೆ, ಅಲ್ಲಿಗೆ ನಾವು ಹೋಗಲಿಲ್ಲ. ಕೆಲವರು ಈ ಸ್ನಾನಘಟ್ಟದಲ್ಲಿ ಸ್ನಾನ ಮಾಡಿಯೇ ದೇವರ ದರ್ಶನಕ್ಕೆ ಹೋಗ್ತಾರೆ. ದಿನನಿತ್ಯ ದೇವರ ದರ್ಶನಕ್ಕೆ 20,000 ರಿಂದ 25,000 ಜನ ಸೇರ್ತಾರಂತೆ. ಶಿವರಾತ್ರಿಯ ಸಮಯದಲ್ಲಿ 10 ದಿನದ ಉತ್ಸವ ನಡೀತದಂತೆ. ಆಗ 10 ಲಕ್ಷದವರೆಗೂ ಭಕ್ತರು ಸೇರ್ತಾರಂತೆ ಇಲ್ಲಿ. ಇದು ದೇವಸ್ಥಾನದಿಂದ ಪಾತಾಳಗಂಗಕ್ಕೆ ಹೋಗುವ ಮಾರ್ಗದ ಬೆಳಗಿನ ದೃಶ್ಯ. ನೋಡಿ, ಈಗ ನಾವು ದೇವಸ್ಥಾನದ ಹತ್ತಿರಕ್ಕೆ ಬಂದಿದ್ದೇವೆ. ನಾನು ಬೆಳಗ್ಗೆ ಹೋಗುವಾಗ ಮೊಬೈಲ್ ತೆಕ್ಕೊಂಡು ಹೋಗಿರಲಿಲ್ಲ, ಹಾಗಾಗಿ ದೇವಸ್ಥಾನದ ಯಾವುದೇ ಒಂದು ವಿಡಿಯೋ ಚಿತ್ರೀಕರಣ ನನ್ನ ಹತ್ರ ಇಲ್ಲ. ಇಲ್ಲಿ ಕಾಣುವ ಗೋಪುರಗಳಲ್ಲಿ ಎದುರಿನ ಗೋಪುರ ಕಟ್ಟಿಸಿದ್ದು ಛತ್ರಪತಿ ಶಿವಾಜಿ ಮಹಾರಾಜರಂತೆ. ಅವರು ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ತಾಯಿ ಭ್ರಮರಾಂಬಿಕೆಯ ಭಕ್ತರಾಗಿದ್ರಂತೆ. ಇನ್ನೀಗ ನಾವು ಹೋಗುದು ಶಿವಾಜಿ ಕೇಂದ್ರ ಅಂತ. ಇದು ದೇವಸ್ಥಾನದ ಹತ್ರವೇ ಇರೋದು. ಇದರೊಳಗೆ ಹೋಗ್ಲಿಕ್ಕೆ ಟಿಕೆಟ್ ತೆಗಿಲಿಕ್ಕುಂಟು. ಇಲ್ಲಿ ಎದುರಿಗೆ ಅವರ ಆಸ್ಥಾನದ ಹಾಗೆ ಮಾಡಿದ್ದಾರೆ. ಇಲ್ಲಿ ಗೋಡೆಯಲ್ಲಿ ಸುತ್ತಲೂ ಶಿವಾಜಿ ಮಹಾರಾಜರ ಜನ್ಮದಿಂದ ಶುರುವಾಗಿ ಹಲವಾರು ಮುಖ್ಯ ಘಟ್ಟಗಳ ಚಿತ್ರ ಸಹಿತ ವಿವರಣೆಗಳುಂಟು. ಕಪಟಿ ಅಫ್ಜಲ್ ಖಾನ್ ನನ್ನು ತನ್ನ ವ್ಯಾಘ್ರ ನಖದಿಂದ ಕೊಲ್ಲುವ ದೃಶ್ಯ, ಲಾಲ್ ಮಹಲ್ನಲ್ಲಿ ಕಿಟಕಿಯಿಂದ ಹಾರ್ತಾ ಇರುವ ಶೈಸ್ತಾ ಖಾನ್ನ ಬೆರಳುಗಳನ್ನು ಕತ್ತರಿಸುವ ದೃಶ್ಯ ನೋಡುವಾಗ ಮೈ ಜುಮ್ ಅಂತ ಹೇಳ್ತದೆ. ಇದು ನಾವು ಉಳಿದುಕೊಂಡಿದ್ದ ರೂಮಿನ ಬಾಲ್ಕನಿಯಿಂದ ಕಾಣ್ತಾ ಇದ್ದ ದೃಶ್ಯ. ಇದು ಹಠಕೇಶ್ವರನ ಸನ್ನಿಧಿ. ಇದು ಮುಖ್ಯ ದೇವಸ್ಥಾನದಿಂದ 4 ಕಿಲೋಮೀಟರ್ ದೂರದಲ್ಲಿ ಉಂಟು. ಇನ್ನೀಗ ನಾವು ಮುಂದೆ ನೋಡ್ಲಿಕ್ಕಿರೋದು ಶ್ರೀ ಶಂಕರಾಚಾರ್ಯರು ತಪಸ್ಸು ಮಾಡಿದ ಜಾಗ. ಇಲ್ಲಿಗೆ 60 ಮೆಟ್ಟಲುಗಳಷ್ಟು ಇಳಿದು ಹೋಗಬೇಕು. ಹೋಗುವಾಗ ದಾರಿ ಉದ್ದಕ್ಕೂ ಹೀಗೆ ಔಷಧಿಗಳ ಅಂಗಡಿಗಳುಂಟು. ಗಿಡಗಳು, ಗೆಲ್ಲುಗಳು, ಮರದ ತೊಗಟೆ ಆಗಿರ್ಬೋದು, ಅದು ಎಂತ ಅಂತ ಗೊತ್ತಿಲ್ಲ, ಔಷಧೀಯ ವಸ್ತುಗಳು ಅಂತ ಗೊತ್ತಾಯಿತು ಅಷ್ಟೇ. ಆದಿವಾಸಿಗಳು ಇದನ್ನೆಲ್ಲ ಸಂಗ್ರಹಿಸಿ ಕೊಡ್ತಾ ಇರೋದಾಗಿರ್ಬೋದು ಅಂತ ನಾನು ಅಂದುಕೊಂಡೆ. ನಲ್ಲಮಲ ಕಾಡಿನ ಬಗ್ಗೆ ಹೇಳುವಾಗ ಚೆಂಚು ಆದಿವಾಸಿಗಳ ಬಗ್ಗೆ ಹೇಳದಿದ್ರೆ ಅಪೂರ್ಣ ಆಗ್ತದೆ. ಚೆಂಚು ಆದಿವಾಸಿಗಳು ನಲ್ಲಮಲ ಕಾಡಿನ ಮೂಲ ನಿವಾಸಿಗಳು. ಅವರು ಈಗಲೂ ಕೂಡ ಬೇಟೆ ಆಡಿಕೊಂಡು ಕಾಡನ್ನೇ ಆಶ್ರಯಿಸಿಕೊಂಡು ಬದುಕುವ ಒಂದು ಜನಾಂಗ. ನಲ್ಲಮಲ ಕಾಡಿನೊಳಗೆ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಗುಂಪುಗಳಾಗಿ ಅವರು ವಾಸ ಮಾಡ್ತಾರೆ. ನಮಗೆ ದಾರಿಯಲ್ಲಿ ಕಾಣಲಿಕ್ಕೆ ಸಿಗ್ತದೆ ಅವರ ಮನೆಗಳು. ಇಲ್ಲಿ ಪಾಲದಾರ ಮತ್ತು ಪಂಚದಾರ ಅಂತ ಹೆಸರಿನ ನೀರಿನ ಝರಿಗಳು ಹರಿತಾ ಉಂಟು. ಇದು ಎಂಥ ಕಡು ಬೇಸಿಗೆಯಲ್ಲಿ ಕೂಡ ಬತ್ತುದಿಲ್ಲಂತೆ. ಈ ನೀರಿನ ಝರಿಯ ಹತ್ತಿರದಲ್ಲೇ ಆದಿಶಂಕರಾಚಾರ್ಯರು ತಪಸ್ಸು ಮಾಡಿದ್ದು ಅಂತ ಹೇಳ್ತಾರೆ. ಇಲ್ಲಿ ಒಂದು ಚಂದ್ರಮೌಳೀಶ್ವರನ ಗುಡಿ ಕೂಡ ಉಂಟು. ಆದಿಶಂಕರಾಚಾರ್ಯರು ಶಿವಾನಂದ ಲಹರಿಯನ್ನು ರಚಿಸಿದ ಜಾಗ ಇದು ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಅಬ್ಬಾ, ಕಾಲ್ನಡಿಗೆಯಲ್ಲಿ ಇಲ್ಲಿ ದೇವರ ದರ್ಶನಕ್ಕೆ ಬಂದು ಈ ಕಾಡಿನೊಳಗೆ ಅವರು ಧ್ಯಾನಕ್ಕೆ ಕುಳಿತರಲ್ಲ, ಅವರ ತಪಶಕ್ತಿ ಎಷ್ಟಿರ್ಬೋದು. ಶಿವಾಜಿ ಮಹಾರಾಜರೇನೋ ಕುದುರೆಯಲ್ಲಿ ಬಂದಿರ್ಬೋದು, ಆದರೆ ಆವಾಗ ದಾರಿ ಇದ್ದಿರಲಿಕ್ಕಿಲ್ಲ ಅಲ್ವಾ. ಅವರು ಹೇಗೆ ದಾರಿ ಹುಡುಕಿಕೊಂಡು ಬಂದಿರ್ಬೋದು. ಹಲವು ಜನ ಶಿವಶರಣರು ಇಲ್ಲಿ ಬಂದು ಧ್ಯಾನ ಮಾಡಿದ್ದಾರೆ. ಅದರಲ್ಲಿ ಮಾತೆಯರು ಕೂಡ ಇದ್ದಾರೆ. ಈಗಲೂ ಲಿಂಗಾಯತ ಸಮುದಾಯದವರು ಉತ್ತರ ಕರ್ನಾಟಕದಿಂದ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬರಿಗಾಲಿನಲ್ಲಿ ಪಾದಯಾತ್ರೆ ಮಾಡ್ತಾರೆ. ಬೇರೆ ಬೇರೆ ಊರಿಂದ ನೋಡಿ ಎಷ್ಟು ಕಷ್ಟಪಟ್ಟು ಜನ ಇಲ್ಲಿ ದೇವರ ದರ್ಶನಕ್ಕೆ ಬರ್ತಾ ಇದ್ದಾರೆ ಅಂತ. 150 ಕಿಲೋಮೀಟರ್ಗಳಷ್ಟು ಕಾಡಿನೊಳಗೆ ಹೋಗಬೇಕು ಅಂತ ಹೇಳುವಾಗ ನನಗೆ ಶುರುವಿಗೆ ತುಂಬ ಹೆದರಿಕೆ ಆಗಿತ್ತು. ಆದರೆ ನಮಗೆ ಎಲ್ಲಿಯೂ ತೊಂದರೆ ಆಗದ ಹಾಗೆ ಮಲ್ಲಿಕಾರ್ಜುನ ನಮ್ಮನ್ನು ಕಾಪಾಡಿದ್ದಾನೆ. ಆದಿಗುರು ಶಂಕರಾಚಾರ್ಯರಿಗೆ ಶರಣೆನ್ನುತ್ತಾ ಶ್ರೀ ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬೆಗೆ ವಂದಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.